ಓಂ ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕತುಶ್ಚೇತತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾ ಯಶ್ರುತೌ ವಾಚನ್ನಃ ಸತತಾತ್ವನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಆಯಾ ಗ್ರಹಗಳಿಗೆ ಮಿತ್ರಗ್ರಹಗಳು, ಶತ್ರುಗ್ರಹಗಳು ಮತ್ತು ಸಮನಾಗಿರತಕ್ಕಂಥ ಗ್ರಹಗಳು ಇವುಗಳನ್ನು ನೋಡೋಣ. ಮೊದಲಿಗೆ ಸೂರ್ಯಗ್ರಹನಿಗೆ ನೋಡೋದಾದರೆ ಚಂದ್ರ, ಕುಜ, ಗುರು ಮತ್ತು ಕೇತು ಗ್ರಹಗಳು ಸೂರ್ಯಗ್ರಹಕ್ಕೆ ಮಿತ್ರಗ್ರಹಗಳಾಗತ್ತೆ. ಚಂದ್ರ, ಕುಜ, ಗುರು, ಕೇತು ಇವು ಮಿತ್ರಗ್ರಹಗಳು. ಬುಧ ಸಮನಾಗಿರತಕ್ಕಂತಹ ಗ್ರಹವಾಗತ್ತೆ. ಶತ್ರುತ್ವವೂ ಇಲ್ಲ, ಮಿತ್ರತ್ವವೂ ಇಲ್ಲ, ಸಮನಾಗಿರತಕ್ಕಂತಹ ಗ್ರಹ. ಹಾಗೆ ಶುಕ್ರ, ಶನಿ ಮತ್ತು ರಾಹು ಗ್ರಹಗಳು ಸೂರ್ಯಗ್ರಹನಿಗೆ ಶತ್ರುಗ್ರಹಗಳಾಗತ್ತೆ. ಶುಕ್ರ, ಶನಿ, ರಾಹು ಈ ಮೂರು ಗ್ರಹಗಳು ಶತ್ರುಗ್ರಹಗಳಾಗತ್ತೆ. ಚಂದ್ರ, ಕುಜ, ಗುರು, ಕೇತು ಮಿತ್ರಗ್ರಹ, ಬುಧ ಸಮನಾಗಿರತಕ್ಕಂಥ ಗ್ರಹ, ಶುಕ್ರ, ಶನಿ, ರಾಹು ಇವು ಶತ್ರುಗ್ರಹಗಳು. ನಮಸ್ಕಾರ.